ಸಮಸ್ತ ಕನ್ನಡಿಗ ಬಾಂಧವರಿಗೆ ಶರಣು ಶರಣಾರ್ಥಿ. ಪ್ರಸ್ತುತ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಎಷ್ಟೆಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದು ನಾವು ವಿಚಾರ ಮಾಡೋಣ. ಇವತ್ತೊಂದು ಸಂಗೀತ ಐತಿ, ಶಿಲ್ಪಕಲೆ ಐತಿ, ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಈ ವಾದ್ಯವಾದನ ಈ ಥರ ಬೇರೆ ಬೇರೆ ಲೋಹ ಶಿಲ್ಪತನ ಐತಿ. ಒಬ್ಬ ವ್ಯಕ್ತಿಗೆ ಒಂದು ಆಯಾಮದಲ್ಲಿ ಒಂದು ಆಯುಷ್ಯದಲ್ಲಿ ಅದನ್ನು ಪೂರ್ತಿಗೊಳಿಸಿಕೊಳ್ಳಬಲ್ಲ. ಆದರೆ ಇವತ್ತು ಚಿತ್ರಕಲೆನೇ ಇರಲಿ, ಸಂಗೀತನೇ ಇರಲಿ, ಲೋಹ ಶಿಲ್ಪತನನೇ ಇರಲಿ, ಪ್ರತಿಯೊಂದು ಈ ಮೂರು ಆಯಾಮಗಳನ್ನು ತನ್ನಲ್ಲಿ ಒಟ್ಟು ಮೇಳೈಸಿಕೊಂಡಂಥ ಒಂದೇ ಆಯುಷ್ಯದಲ್ಲಿ ಮೇಳಿಸಿಕೊಂಡಂಥ ಒಂದು ಅಪರೂಪದ ವ್ಯಕ್ತಿಯನ್ನು ನಾವು ಇಲ್ಲಿ ತಮ್ಮೊಂದಿಗೆ ಅವರ ಬದುಕು ಮತ್ತು ಸಾಧನೆಯನ್ನು ಈ ಸಂಚಿಕೆಯ ಮೂಲಕ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೇನೆ. 1915 ಇಸ್ವಿ, ಇವತ್ತೇನು ನಾವು ಕುಕ್ನೂರು ತಾಲೂಕು ಅಂತ ಹೇಳ್ತೀವಿ, ಆ ಕುಕ್ನೂರು ತಾಲೂಕಿನ ತಳಕಲ್ ಅಂತಕ್ಕಂಥ ಗ್ರಾಮದಲ್ಲಿ ಕಾಳಪ್ಪ ಪತ್ತಾರವರು ಜನಿಸಿದರು. ಕಾಳಪ್ಪ ಪತ್ತಾರವರು ಬಾಲ್ಯ ಸಹಜದಿಂದಲೇ ದಿನಗಳಿಂದಲೇ ಅಂತಂದರೆ ಅವರಿಗೆ ಸಂಗೀತ ಅಂದರೆ, ಹಾಡು ಅಂದರೆ ಆಸಕ್ತಿ. ಭಜನೆ ಹಾಡುಗಳು, ಆಮೇಲೆ ಯಾರ್ಯಾರು ಆ ಊರಿಗೆ ಹಾಡುಗಾರರು ಭಿಕ್ಷುಕರು ಬರ್ತಾರೆ ಅವ್ರ ಬೆನ್ನತ್ತಿ ಹೋಗೋದು, ಇದು ಅವರು ಬಾಲ್ಯ ಸಹಜವಾದಂಥ ಒಂದು ಆಸಕ್ತಿ. ಈ ಆಸಕ್ತಿಗೆ ಒಂದು ಕಸುವು ಕೊಡುವಂಥ ರೀತಿಯಲ್ಲಿ, ಶಕ್ತಿ ಕೊಡುವಂಥ ರೀತಿಯಲ್ಲಿ ಅದೇ ತಳಕಲ್ ಗ್ರಾಮದಲ್ಲಿ ಕರ್ನಾಟಕದಾದ್ಯಂತ ಪ್ರಸಿದ್ಧರಾದಂಥ ಒಬ್ಬ ತಬಲಾ ವಾದನ ಪಟು ಖಾನಪ್ಪ ಗೌಡ್ರವರು ಇದ್ದರು. ಅವ್ರದ್ದು ದೊಡ್ಡ ಹೆಸರು. ಖಾನಪ್ಪ ಗೌಡ್ರವರು ಈ ಬಾಲಕನಲ್ಲಿರ್ತಕ್ಕಂಥ ಒಂದು ಸಹಜ ಆಸಕ್ತಿಯನ್ನು ಅವರು ಗುರುತಿಸಿ ಅವ್ರು ಏನು ಮಾಡಿದರು ಅಂತಂದರೆ, ಬಾಲಕ ಕಾಳಪ್ಪ ಪತ್ತಾರಿಗೆ ತಮ್ಮ ತಬಲಾ ವಾದನದ ಒಂದು ವಿದ್ಯೆಯನ್ನು ಸಂಪೂರ್ಣವಾಗಿ ಧಾರೆಯರು. ಪರಿಣಾಮವಾಗಿ ಏನಾಯ್ತಂತಂದರೆ, ಕೆಲವೇ ವರ್ಷಗಳಲ್ಲಿ ಕಾಳಪ್ಪ ಪತ್ತಾರವರು ಈ ತಬಲಾದ ಎಲ್ಲ ಪಟ್ಟುಗಳನ್ನು ಕರಗತ ಮಾಡಿಕೊಂಡ್ರು. ಎಷ್ಟರ ಮಟ್ಟಿಗೆ ಅವರು ಈ ಕ್ಷೇತ್ರದಲ್ಲಿ ಬೆಳೆದು ನಿಂತರು ಅಂತಂತಂದ್ರೆ, ಸಂಗೀತ ದಿಗ್ಗಜರಾಗಿರ್ತಕ್ಕಂಥ ಸಿದ್ದರಾಮ್ ಜಂಬಲ್ದಿನಿಯವರು, ಆಮೇಲೆ ಗಂಗೂಬಾಯಿ ಹಾನಗಲ್ರವರು, ಆಮೇಲೆ ಭೀಮಸೇನ್ ಜೋಶಿ ಅಂತವರು, ಪಂಡಿತ್ ಜಸರಾಜ್ ಅಂತವರು, ಬಸವರಾಜ ರಾಜಗುರು ಅಂತವರು, ಇಂಥವರ ಸಂಗೀತ ಕಚೇರಿಗಳಲ್ಲಿ ತಬಲಾ ಸಾಥ್ ನೀಡುವಂಥ ಮಟ್ಟಕ್ಕೆ ಏನಪ್ಪ ಅಂತಂದ್ರೆ ಇವರು ಬೆಳೆದರು ಅನ್ನೋದು ಭಾಳ ಹೆಮ್ಮೆಯ ವಿಷಯ. 1950 ಇಸ್ವಿ ಒಂದು ಸಂದರ್ಭ ಹಿಂಗಾತಲ್ಲ, ಯಲಬುರ್ಗಾದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ನಡೀತು. ಈ ಹೇಮರೆಡ್ಡಿ ಮಲ್ಲಮ್ಮ ನಾಟಕದಲ್ಲಿ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಶ್ರೀ ಮಲ್ಲಿಕಾರ್ಜುನ ಪಾತ್ರ ವಹಿಸಿರ್ತಾರೆ. ಆ ನಾಟಕದಲ್ಲಿ ತಬಲಾ ಸಾಥ್ ಯಾರಪ್ಪ ಅಂತಂತಂದರೆ ನಮ್ಮ ಕಾಳಪ್ಪ ಪತ್ತಾರವರು. ಅವರಂಥ ಆಕರ್ಷಕ ವ್ಯಕ್ತಿತ್ವ ಅಲ್ಲ, ತೆಳ್ಳನೆಯ ಕೃಷದೇಹ, ಸಾದಾ ಉಡುಪುಗಳು. ಮಲ್ಲಿಕಾರ್ಜುನ್ ಮನ್ಸೂರ್ ಅವರಿಗೆ ಅನಿಸ್ತು, ಏನೋ ಒಬ್ಬನ ತಬಲಾ ಸಾಥಿ ತಂದಾರ ಅಂತಂದು. ಈ ಕಾರಣಕ್ಕಾಗಿ ಅವರು ಆಗಾಗ ತಮ್ಮ ಪಾತ್ರದ ಸಂದರ್ಭದಲ್ಲಿ ಹಾಡುವ ಬಂದಾಗ ತಮ್ಮ ಕೈಗಳ ಮೂಲಕವಾಗಿ ಯಾವ್ಯಾವ ಪಟ್ಟು ಅನ್ನೋದನ್ನು ಸನ್ನೆ ಮಾಡಿ ಹೇಳ್ತಿದ್ರು. ಆದರೆ ಇದು ಯಾವುದ್ರ ಕಡೆಗೂ ಕಾಳಪ್ಪ ಅವರಿಗೆ ಗಮನ ಇರಲಿಲ್ಲ. ಅವರಿಗೆ ತಮ್ಮ ತಬಲಾ ಮತ್ತು ತಮ್ಮ ವಾದನ ತಾವಾತು, ಅವ್ರದೇ ಒಂದು ಪ್ರಪಂಚ. ಇಷ್ಟೊಂದು ಅವರು ಅದರಲ್ಲಿ ತನ್ಮಯರಾಗಿದ್ರು ಅಂತಂತಂದರೆ, ಒಂದು ಹಂತದಲ್ಲಿ 20 ನಿಮಿಷಗಳ ಕಾಲ ತನ್ಮಯರಾಗಿ ತಮ್ಮ ತಬಲಾ ವಾದನದಲ್ಲಿ ಅವರೇನಂತಂದ್ರೆ ಮಗ್ನರಾದರು, ತಲ್ಲೀನರಾದರು. ಇಡೀ ಸಭಾ ಮಂದಿರನ, ಇಡೀ ನಾಟಕ ಮಂದಿರದ ಎಲ್ಲ ಪ್ರೇಕ್ಷಕರು ಅತ್ಯಂತ ಸ್ತಬ್ಧರಾಗಿ ಕೂತಿದ್ರು. ಮಲ್ಲಿಕಾರ್ಜುನ್ ಮನ್ಸೂರ್ ಅವರಂತೂ ಈ ಕಾಳಪ್ಪರವರ ಒಂದು ತಬಲಾ ವಾದ್ಯನದ ಬಗ್ಗೆ ಎಷ್ಟು ಮನದುಂಬಿ ಪ್ರಶಂಸೆ ಬಂತು ಅಂತಂದರೆ, ಒಂದು ಹಂತದಲ್ಲಿ ಅವರು ತಳಕಲ್ಲ ಕಾಳಪ್ಪರವರಿಗೆ ಹೂಮಾಲೆ ಹಾಕಿ ಶಾಲು ಹೊದಿಸಿ, ಕಾಳಪ್ಪ ನೀನು ಸಾಕ್ಷಾತ್ ಸಂಗೀತ ಸರಸ್ವತಿ, ಕಲಾ ಸರಸ್ವತಿ ವರಪುತ್ರ ಅಂತಕ್ಕಂಥದ್ದು ತುಂಬು ಕಂಠದಿಂದ ಅವರು ಪ್ರಶಂಸಿಸಿದರು. ಅದೇ ರೀತಿ ನೀಲ್ಕಂಠ ಬುವಾ ಅವರು ಕೂಡ ಈ ಒಂದು ತಬಲಾ ವಾದನದಿಂದ ಇಷ್ಟೊಂದು ಅವರು ಪ್ರೇರಿತರಾಗಿದ್ದರು ಅಂತಂದರೆ, ನೀನು ಸಂಗೀತ ಕ್ಷೇತ್ರದಲ್ಲಿ ಒಂದು ಶ್ರೇಷ್ಠ ಪ್ರತಿಭೆಯಾಗಿ ನಾಡಿನಾದ್ಯಂತ ನಿನ್ನ ಕೀರ್ತಿ ಬೆಳಗಲಿ ಅಂತಂದು ಅವರು ಏನಂತಂತಂದರೆ ಆಶೀರ್ವದಿಸಿದರು ಅಂತಂದು. ಈ ಕಾಳಪ್ಪ ಪತ್ತಾರವರು ಬರೀ ತಬಲಾ ವಾದ್ಯನೇ ಅಷ್ಟೇ ಅಲ್ಲ, ಅವರು ವಾದನಗಳನ್ನು ಅಂದರೆ ಸಂಗೀತ ಉಪಕರಣಗಳನ್ನು ಕೂಡ ನುಡಿಸಿದ್ರು. ಉದಾಹರಣೆಗಾಗಿ ಏನಂತಂದರೆ, ವಯಲಿನ್ ಆಗಲಿ, ಕೊಳಲು ಆಗಲಿ, ಹಾರ್ಮೋನಿಯಂ ಆಗಲಿ,
ಪ್ರತಿಯೊಂದರಲ್ಲಿಯೂ ಏನಂತಂತಂದರೆ ಅವರು ಪ್ರವೀಣರು. ಇವರ ಒಂದು ವಾದನ ಪ್ರಾವೀಣ್ಯತೆಯನ್ನು ನೋಡಿದಂಥ ಪಂಡಿತ್ ತಾರಾನಾಥರವರಿಗೆ ಏನು ವಿಚಾರ ಬಂತು ಅಂದರೆ, ತಮ್ಮ ಮಗ ರಾಜೀವ್ ತಾರಾನಾಥರವರಿಗೆ ಇವ್ರಿಗೇನಪ್ಪ ಅಂದ್ರೆ ಇವರಿಂದ ಕಾಳಪ್ಪರವರಿಂದ ಸಂಗೀತ ಶಿಕ್ಷಣ ಕೊಡಿಸಬೇಕು ಅಂತಕ್ಕಂಥದ್ದು. ತಮಗೆಲ್ಲ ಗೊತ್ತಿದೆ, ರಾಜೀವ್ ತಾರಾನಾಥರವರು ಸರೋದ ವಾದಕದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಒಬ್ಬ ಶ್ರೇಷ್ಠ ಸಂಗೀತಗಾರರು. ಅಂಥ ಖ್ಯಾತ ಸರೋದ ವಾದಕರವರು. ಅವರಿಗೆ ಒಂದು ಕಾಲಘಟ್ಟದಲ್ಲಿ ಕಾಳಪ್ಪ ಪತ್ತಾರವರು ಏನಾಗಿದ್ರಪ್ಪ ಅಂತಂದ್ರೆ ಗುರುಗಳಾಗಿದ್ದರು ಮತ್ತು ರಾಜೀವ್ ತಾರಾನಾಥರವರು ಅವ್ರ ಶಿಷ್ಯರಾಗಿದ್ದರು ಅಂತ ಅನ್ನೋದು. ರಾಜೀವ್ ತಾರಾನಾಥರವರಾದರೂ ಕೂಡ ತಮ್ಮ ಬದುಕಿನ ಕೊನೆಯವರೆಗೂ ಕಾಳಪ್ಪರವರ ಬಗ್ಗೆ ಅವಕಾಶ ಬಂದಾಗಲೆಲ್ಲ ತಮ್ಮ ಗೌರವವನ್ನು ಅವರು ವ್ಯಕ್ತಪಡಿಸಿದರು. ಇದು ಒಂದು ಹಂತ. ಇನ್ನು ಲೋಹ ಶಿಲ್ಪದ ಕಲೆಯಲ್ಲಿಯೂ ಕೂಡ ಕಾಳಪ್ಪ ಪತ್ತಾರವ್ರದ್ದು ಅತ್ಯಂತ ಅಗಾಧ ಒಂದು ಪರಿಣಿತಿ. ಒಂದು ಸಂದರ್ಭ ಹೆಂಗಾತಲ್ಲ, 1950ನೇ ಇಸ್ವಿ ಗದಗದಲ್ಲಿ ಪೂಜ್ಯ ಶೃಂಗೇರಿ ಪೀಠಾಧಿಪತಿಗಳು ಬಂದಿದ್ದರು. ಅವ್ರಿಗೊಂದು ಮಹತ್ವಾಕಾಂಕ್ಷೆ ಇತ್ತು. ಏನು ಮಹತ್ವಾಕಾಂಕ್ಷೆ ಅಂತಂದ್ರೆ, 105 ತೊಲೆ ಬಂಗಾರದಲ್ಲಿ ಈ ಪೂಜಾ ಸಾಮಗ್ರಿಗಳನ್ನು ತಯಾರು ಮಾಡ್ಕೋಬೇಕು ಅಂತಕ್ಕಂಥದ್ದು. ಆದರೆ ಅವರಿಗೆ ಅವರ ಒಂದು ಮಹತ್ವಾಕಾಂಕ್ಷೆಗೆ ತಕ್ಕಂತೆ ಏನಪ್ಪ ಅಂತಂದ್ರೆ ಈ ಶಿಲ್ಪಕಲಾ ಕುಶಲತೆಯಲ್ಲಿ ಪರಿಣಿತರು ಯಾರೂ ಅವರಿಗೆ ಸಿಗ್ತಾ ಇರಲಿಲ್ಲ. ಯಾರೋ ಒಬ್ಬರು ಬಂದು ಹೇಳಿದರು ಕಾಳಪ್ಪ ಪತ್ತಾರ ಅವರು ಅಂತಂದು. ಅವ್ರು ಕಾಳಪ್ಪ ಪತ್ತಾರ ಅವ್ರನ್ನ ಕರೆ ಕಳಿಸಿದ್ರು. ಕಾಳಪ್ಪ ಪತ್ತಾರ ಅವರು ನೋಡಿದ್ರು, ಅಂಥ ಆಕರ್ಷಕ ವ್ಯಕ್ತಿತ್ವ ಅಲ್ಲ, ಈ ಮನುಷ್ಯ ಏನು ಮಾಡಲಿಕ್ಕೆ ಸಾಧ್ಯ ಅಂತಂದು. ಆದರೂ ಅವರು ಪೂಜ್ಯರು ಏನು ಮಾಡಿದ್ರು ಅಂತ ತಮ್ಮ ಮನದಾಶೆ ಮಹತ್ವಾಕಾಂಕ್ಷೆಯ ಮೇರೆಗೆ ಅವರು ಚಿತ್ರಣ ಲಕ್ಷ್ಮಿ, ಕೃಷ್ಣ, ಶಾರದೆ ಇವರ ಚಿತ್ರಗಳು ಹೆಂಗಿರಬೇಕು ಅನ್ನೋದನ್ನು ವಿನ್ಯಾಸವನ್ನು ಹೇಳಿದಂಗೆಲ್ಲ ಕಾಳಪ್ಪ ಪತ್ತಾರ ಅವರ ಗೆರೆಗಳ ಮೂಲಕವಾಗಿ ಚಿತ್ರ ಬಿಡಿಸುವಂತ ಹೋದಾಗೆಲ್ಲ ಅದನ್ನು ನೋಡಿದಂತಹ ಪೂಜ್ಯ ಶೃಂಗೇರಿ ಶ್ರೀಗಳವರು ಇವರ ಬಗ್ಗೆ ಪೂರ್ಣ ವಿಶ್ವಾಸ ತಳೆದು ಹೊಣೆಗಾರಿಕೆಯನ್ನು ಕೊಟ್ಟರು. ಅದೇ ರೀತಿ ಏನಪ್ಪ ಅಂದ್ರೆ ಕಾಳಪ್ಪ ಪತ್ತಾರವರು ತಯಾರು ಮಾಡ್ಕೊಂಡು ಬಂದರು. ಆ ಪೂಜಾ ಸಾಮಗ್ರಿಗಳನ್ನು ನೋಡಿದಂತಹ ಪೂಜ್ಯ ಶೃಂಗೇರಿ ಶ್ರೀಗಳವರು ಇಷ್ಟು ಮನದಂಬಿ ಅವರು ಆನಂದಪಟ್ಟರು. ಅವರು ತಮ್ಮ ಮಹತ್ವಾಕಾಂಕ್ಷೆ ಏನಿತ್ತು ಅದಕ್ಕೆ ತಕ್ಕಂಥ ರೀತಿಯಲ್ಲಿ ನಿರೀಕ್ಷೆಗೆ ಅವರು ಏನಪ್ಪ ಅಂದರೆ ನ್ಯಾಯ ಒದಗಿಸಂತಂದು ಕಾಳಪ್ಪ ಅವ್ರನ್ನ ಪ್ರಶಂಸಿಸಿದ್ರು. ಅಷ್ಟೇ ಅಲ್ಲ, ಸಂಭಾವನೆಯನ್ನು ಕೊಟ್ಟರು. ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಏನಂತಂದ್ರೆ ಕಾಳಪ್ಪರ ಅವರಿಗೆ ಕಲಾ ಸವ್ಯಸಾಚಿ ಅಂತಕ್ಕಂಥ ಬಿರುದನ್ನು ಕೊಟ್ಟರು ಅಂತಕ್ಕಂಥ ಮಾತು ನಮಗೆ ಇಲ್ಲಿ ಗಮನ ಬರ್ತದೆ. ಇನ್ನು ಚಿತ್ರಕಲೆಯಲ್ಲಿಯೂ ಕೂಡ ಏನಂತಂದರೆ ಕಾಳಪ್ಪ ಪತ್ತಾರವ್ರದ್ದು ಅದ್ಭುತವಾದಂಥದ್ದವರು. ಏನಾಯಿತು ಅಂತಂದರೆ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ತಳಕಲ್ಲಲ್ಲಿ ಅಜ್ಜಾರಾಮ್ ಅಂತಕ್ಕಂಥ ಒಬ್ಬ ಅವಧೂತರಾಗಬಹುದು. ಆ ಅಜ್ಜಾರಾಮ್ ಅವಧೂತರ ಭಕ್ತರಿಗೆ ಏನಂತಂದ್ರೆ ಈ ಅವಧೂತರವರ ಒಂದು ಭಕ್ತಿ ಅವರ ಒಂದು ನೆನಪಿನಲ್ಲಿ ಅಂತಂದ್ರೆ ಒಂದು ಮಂದಿರ ಕಟ್ಟಿದ್ರು. ಆಮೇಲೆ ಅದಕ್ಕೆ ಭಾವಚಿತ್ರ ಬೇಕಲ್ಲ, ಹಂಗಾರೆ ಆ ಅಜ್ಜಾರಾಮ್ರವರನ್ನ ನೋಡಿದವರು ಮತ್ತು ಅವರ ಒಂದು ಭಾವಚಿತ್ರ ತಯಾರು ಮಾಡುವಂಥ ಸಾಮರ್ಥ್ಯ ಯಾರಿಗೆ? ಅವರಿಗೆ ತಟ್ಟನೆ ನೆನಪಾದದ್ದು ಯಾರಪ್ಪ ಅಂತಂತಂದರೆ ಕಾಳಪ್ಪ ಪತ್ತಾರವರು, ತಳಕಲ್ಲಿನ ಕಾಳಪ್ಪ ಪತ್ತಾರವರು. ಯಾಕಂದರೆ ಕಾಳಪ್ಪ ಪತ್ತಾರವರೇ ತಮ್ಮ 14ನೇ ವಯಸ್ಸಿನಲ್ಲಿ ಅಜ್ಜಾರಾಮ್ರವರನ್ನು ನೋಡಿದಂಥ ಒಂದು ನೆನಪು. ಆ ನೆನಪಿನ ಆಧಾರವನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಕಾಳಪ್ಪ ಪತ್ತಾರವರು ಅಜ್ಜಾರಾಮ್ರವರ 4 ವಿವಿಧ ಭಂಗಿಗಳ ಚಿತ್ರಗಳನ್ನು ತಯಾರಿಸಿ ಭಕ್ತರಿಗೆ ಕೊಟ್ಟರು. ಅವರಿಗೆ ಭಕ್ತರಿಗೆ ಏನು ಒಂದು ಧರ್ಮ ಸಂಕಟ ಅಂತ ಈ ಪ್ರತಿಯೊಂದು ಚಿತ್ರನೂ ಏನಪ್ಪ ಅಂತಂತಂದ್ರೆ ಅಷ್ಟೇ ಶ್ರೇಷ್ಠವಾದದ್ದು, ಯಾವುದನ್ನು ಆರಿಸಬೇಕು ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಅಷ್ಟೊಂದು ಒಂದಕ್ಕಿಂತ ಒಂದು ಮಿಗಿಲಾದ ಉತ್ಕೃಷ್ಟವಾಗಿದ್ದು ಅಂತಂದು. ಇವತ್ತಿಗೂ ನಾವು ತಳಕಲ್ಲು ಮತ್ತು ಸುತ್ತಲಿನ ಗ್ರಾಮಗಳಲ್ಲಿ ಈ ಕಾಳಪ್ಪ ಪತ್ತಾರವರು ಬರೆದಂಥ ಚಿತ್ರಿಸಿದಂಥ ಅಜ್ಜಾರಾಮ್ರವರ ಭಾವಚಿತ್ರಗಳೇ ನಾವು ನೋಡ್ತೀವಿ. ಅಷ್ಟೇ ಅಲ್ಲ ಜೊತೆಗೆ ಏನಪ್ಪ ಅಂತಂದ್ರೆ ಇವತ್ತು ನಾವು ಪರಮ ಪವಿತ್ರ ಸಂಸ್ಥಾನ ಶ್ರೀ ಗವಿಮಠ ಕೊಪ್ಪಳ ಏನದಲ್ಲ, ಅಲ್ಲಿ ಪರಮ ಪೂಜ್ಯರು ಶ್ರೀ ಮರಿಶಾಂತವೀರ ಮಹಾಸ್ವಾಮಿಗಳು, ಶ್ರೀ ಶಿವಶಾಂತವೀರ ಮಹಾಸ್ವಾಮಿಗಳು, ಮೌನ ತಪಸ್ವಿ ಚಿಕ್ಕೇನಕೊಪ್ಪ ಶರಣರವ್ರದ್ದು, ಚಳಕುರ್ಕಿ ಹಿರಿಯತಾತವರು, ಹೀಗೆ ಬಹಳಷ್ಟು ಅಷ್ಟೇ ಅಲ್ಲ ಶಿಶುನಾಳ್ ಶರೀಫರವರು ಮತ್ತು ಗೋವಿಂದ ಭಟ್ರು ಇದ್ದಂಥ ಒಂದು ಭಾವಚಿತ್ರ ಅದು ಇವ್ರದೇ ಅಂತಲೂ ಹೇಳ್ತಾರೆ. ಹೀಗೇನು ಅಂತಂತಂದರೆ ಇಷ್ಟೆಲ್ಲ ಒಂದು ಶ್ರೇಷ್ಠತ್ವವನ್ನು ಕಾಳಪ್ಪ ಪತ್ತಾರವರು ಹೊಂದಿದ್ರು. ಒಂದು ಘಟನೆ ನಡೀತದೆ ಇಲ್ಲಿ, ಇದನ್ನು ಪ್ರಸ್ತಾಪಿಸಲೇಬೇಕು. 1934ನೇ ಇಸ್ವಿ ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಬಳ್ಳಾರಿಯಿಂದ ಹುಬ್ಬಳ್ಳಿಗೆ ಹೊರಟಿದ್ರು. ಅವರು ಈ ಸ್ವಾತಂತ್ರ್ಯ ಆಂದೋಲನದ ತೀವ್ರ ಪ್ರಚಾರದ ಭರಾಟೆಯಲ್ಲಿದ್ದರು. ಅದರ ಜೊತೆಗೆ ಹರಿಜನೋದ್ಧಾರಕ್ಕಾಗಿ ಹರಿಜನ ನಿಧಿ ಅಂತ ಸಂಗ್ರಹಣೆಯಲ್ಲಿದ್ದರು. ಬಾಣಾಪುರ ಸ್ಟೇಷನ್ದಲ್ಲಿ ಮಹಾತ್ಮ ಗಾಂಧೀಜಿಯವರು 1.5 ತಾಸು ಏನಪ್ಪ ಅಂದ್ರೆ ಅಲ್ಲಿ ವಿಶ್ರಾಂತಿ ಪಡೆದರು. ಆ ಹೊತ್ತಿನಲ್ಲಿ ಸುತ್ತಲಿನ ಹಳ್ಳಿಗಳಿಂದ ಗಾಂಧೀಜಿಯವರ ದರ್ಶನ ಮತ್ತು ಅವರ ಮಾತುಗಳನ್ನು ಕೇಳುವ ಹಂಬಲದಿಂದ ಸುಮಾರು 10,000ದಷ್ಟು ಜನರಿದ್ದರು.
ಅಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಎದುರಿಗೆ ಒಬ್ಬ ಯುವಕ 19 ವರ್ಷದ ಯುವಕ ಕೈಯಲ್ಲಿ ಹಾಳೆ ಮತ್ತು ಪೆನ್ಸಿಲ್ ಹಿಡಿದು ಕುಳಿತಿದ್ರು. ಗಾಂಧೀಜಿಯವರ ಭಾವಚಿತ್ರವನ್ನು ಕುಂತ ಸ್ಥಳದಲ್ಲಿ ಇಷ್ಟೊಂದು ಅಚ್ಚುಕಟ್ಟಾಗಿ ತಯಾರು ಮಾಡಿದ್ರು. ಅದನ್ನು ನೋಡಿದಂಥ ಮಹಾತ್ಮ ಗಾಂಧೀಜಿಯವರು, ಆ ಭಾವಚಿತ್ರ ನೋಡಿದ ಮಹಾತ್ಮ ಗಾಂಧೀಜಿಯವರು ಅಕ್ಷರಶಃ ಏನಪ್ಪ ಅಂತಂದ್ರೆ ಈ ಯುವಕನನ್ನು ತುಂಬು ಪ್ರಶಂಸೆಯಿಂದ ನೋಡಿದರು, ಬಹಳ ಸಂತೋಷ ಪಟ್ಕೊಂಡ್ರು. ಅಷ್ಟೇ ಅಲ್ಲ, ಅದರ ಮೇಲೆ ತಮ್ಮ ಅಂಕಿತವನ್ನು ಹಾಕಿದರು ಮತ್ತು ಆ ಭಾವಚಿತ್ರವನ್ನು ಏನಪ್ಪ ಅಂದ್ರೆ ಹರಾಜಿಗೆ ಹಾಕಿದರು. ಬಂದಂಥ ಹಣ, ಇಲ್ಲಿ ಬರ್ತಕ್ಕಂಥದ್ದು ಮುಖ್ಯವಾದದ್ದು, ಬಂದಂಥ ಹಣವನ್ನು ಕಾಳಪ್ಪ ಪತ್ತಾರವರು ತಗೊಳ್ಳಿಲ್ಲ, ಬದಲಾಗಿ ಅದನ್ನು ಕಾಳಪ್ಪ ಪತ್ತಾರವರು ಏನು ಮಾಡಿದ್ರು ಅಂತಂದ್ರೆ ಆ ಅಷ್ಟು ಹಣವನ್ನು ಹರಿಜನೋದ್ಧಾರ ನಿಧಿಗೆ ಏನಪ್ಪ ಅಂತಂದ್ರೆ ಅವರು ಅರ್ಪಿಸಿದರು ಅನ್ನೋದು. ಹೊಟ್ಟೆ ತುಂಬಿದವರು 10,000 ಕೊಡೋದು ಸರಿ, ಆದರೆ ಹೊಟ್ಟೆಯಲ್ಲಿ ಹಸಿವಿನ ಬೆಂಕಿಯನ್ನು ಇಟ್ಟುಕೊಂಡು ಕೂಡ ತಮ್ಮ ತೀವ್ರ ಕೊರತೆಯ ಮಧ್ಯದಲ್ಲಿಯೂ ಕೂಡ ಹೃದಯ ಸಿರಿಯಿಂದ ಏನಪ್ಪ ಅಂದ್ರೆ ಕಾಳಪ್ಪ ಪತ್ತಾರವರು ದಾನ ಮಾಡಿದ್ರಲ್ಲ. ಇಲ್ಲಿ ಕಾಳಪ್ಪ ಪತ್ತಾರವರಲ್ಲಿರ್ತಕ್ಕಂಥ ಒಬ್ಬ ಕಲಾಕಾರನ ಔನ್ನತ್ಯ ಮತ್ತು ಅವರಲ್ಲಿ ಹೃದಯದಲ್ಲಿ ಅಡಗಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಉದಾತ್ತ ವ್ಯಕ್ತಿತ್ವದ ಆದರ್ಶ ಶಕ್ತಿ, ಇವುಗಳು ಒಂದಕ್ಕೆ ಒಂದು ಸಾಟಿ ಆಗದ ರೀತಿಯಲ್ಲಿ ಸಮಾನ ಎತ್ತರದಲ್ಲಿದ್ದವು ಅಂತಂದು ಈ ಹಂತದಲ್ಲಿ ಒಂದು ಮಾತು ಹೇಳಬೇಕಾಗ್ತದೆ. ಕಾಳಪ್ಪ ಪತ್ತಾರವರು ಬದುಕಿನುದ್ದಕ್ಕೂ ಕಡು ಬಡತನದ ಕೆಂಡದ ಹಾಸಿಗೆ ಮೇಲೆ ನಡೆದರವರು. ಉಣ್ಣಲು ಊಟ ಇರಲಿಲ್ಲ, ಒಪ್ಪತ್ತಿನ ಊಟಕ್ಕೂ ಎಷ್ಟೋ ಪರದಾಡಬೇಕಂತ, ಮನೆಯಲ್ಲಿ ಮಕ್ಕಳು ಮಡದಿಯೂ ಕೂಡ ಅವರು ಹಸಿವು, ಈ ಒಂದು ತೀವ್ರ ಕಡು ಬಡತನದ ಹಂತದಲ್ಲಿ ಅವರು ಊರು ಬಿಟ್ಟು ಊರು ಅಲ್ಲಾಡಿದ್ದು ಇದೆ. ಕೊನೆಗೆ 1965ರಲ್ಲಿ ಬಾಣಾಪುರದಲ್ಲಿ ಬಂದು ಅವರು ನೆಲೆಸಿದರು. ಈ ಹಂತದಲ್ಲಿ ಏನಪ್ಪ ಅಂದ್ರೆ ಅವರಿಗೆ ಕ್ಷಯರೋಗ, ಕೇವಲ 56 ವರ್ಷ, 1971ನೇ ಇಸ್ವಿ ಅವರು ಕಾಲಾಧೀನರಾದರು. ಆದರೆ ಅವರ ಒಂದು ಶಾಶ್ವತ ಕಲೆಗಳು ಮಾತ್ರ ಸ್ಥಿರವಾಗಿವೆ. ಇಲ್ಲಿ ನನಗೆ ಒಂದು ನೆನಪಾಗೋದು ಅಂತಂದರೆ 1936ನೇ ಇಸ್ವಿಯ ಸಂದರ್ಭ, ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಒಬ್ಬ ವ್ಯಕ್ತಿ ಸಾಯ್ತಾನೆ. ಅಂತ್ಯಕ್ರಿಯೆ ಕನಿಷ್ಠ 4-6 ಜನರಾದರೂ ಬೇಕು ಅನ್ನೋ ಕಾರಣಕ್ಕನೇ ಏನೋ 4-6 ಜನರಷ್ಟೇ ಆ ಶವದ ಹಿಂದೆ ಅಂತ್ಯಕ್ರಿಯೆಯಲ್ಲಿ ಹೊರಟಿದ್ರು. ಆ ವ್ಯಕ್ತಿ ಯಾರು ಅಂತಂತಂದು ನಾವು ಹೇಳಬೇಕಾದದ್ದು ಇಲ್ಲಿ ಬಹಳ ಮುಖ್ಯ. ಆ ವ್ಯಕ್ತಿ ಕಥಾ ಸಾಮ್ರಾಟ, ಅಂದರೆ ಹಿಂದಿಯಲ್ಲಿ 300 ಕಥೆಗಳನ್ನು ಕೊಟ್ಟಂಥ, ಅದ್ಭುತ ಕಥೆಗಳನ್ನು ನೀಡಿದಂಥ ಕಥಾ ಸಾಮ್ರಾಟ್ ಅಂತಕ್ಕಂಥ ಪ್ರೇಮಚಂದ್ರ ಅವರು ಅಂತಕ್ಕಂಥ. ಇಲ್ಲಿ ಮಾತಿಷ್ಟೇ ಬರ್ತದೆ ಏನಂತಂತಂದರೆ ಸಾಹಿತ್ಯ, ಕಲೆ ಇವೆಲ್ಲ ಈ ಮಾನವ ಕುಲಕ್ಕೆ ಶ್ರೇಷ್ಠತ್ವಕ್ಕೆ ಶ್ರಮಿಸಿದರೆ ನಾವು ಎಷ್ಟು ಅವರಿಗೆ ಗೌರವಿಸ್ತೀವಿ ಅಂತಕ್ಕಂಥದ್ದು ಅದು ಬಹಳ ಮುಖ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮಗೆ ಕಾಳಪ್ಪ ಪತ್ತಾರವರ ಬದುಕಿನ ಒಟ್ಟಾರೆ ಸಂದೇಶ ನಮಗೇನು ಸಿಗ್ತದೆ ಅಂತಂತಂದರೆ, ಒಬ್ಬ ವ್ಯಕ್ತಿಯನ್ನು ಆತನ ಉಡುಗೆ ತೊಡುಗೆಗಳಿಂದ ನಿರ್ಣಯಿಸಬಾರ್ದು, ಆತನ ಆಚಾರ ವಿಚಾರಗಳು, ಆತನ ಮೌಲ್ಯಗಳು, ಆತನ ಕೊಡುಗೆಗಳು, ಆ ನಿಟ್ಟಿನಲ್ಲಿ ಆ ವ್ಯಕ್ತಿಯನ್ನು ಗೌರವಿಸಬೇಕು ಅಂತಕ್ಕಂಥದ್ದು. ಇಂಥ ಶ್ರೇಷ್ಠರನ್ನು ನಾವು ಕನಿಷ್ಠ ಗುರುತಿಸುವಂಥ ಸಹೃದಯತೆಯನ್ನಾದರೂ ನಾವು ಬೆಳೆಸ್ಕೊಂಡ್ರೆ ಇಂಥ ಶ್ರೇಷ್ಠ ಶಕ್ತಿಗಳು ಇನ್ನೂ ನಮ್ಮ ಮಧ್ಯದಲ್ಲಿ ಸಾಕಷ್ಟು ಬೆಳೀಬೋದು ಮತ್ತು ಮಾನವ ಕುಲದ ಒಳಿತಿಗೆ ಅವರು ಸಹಾಯಕವಾಗುವಂಥ ರೀತಿಯಲ್ಲಿ ಅವರು ನಮಗೆ ಕೊಡುಗೆ ನೀಡಬಹುದು. ಅವರ ಬದುಕು ನಮಗೆ ಆದರ್ಶ ಮತ್ತು ಪ್ರೇರಣೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟು ಮಾತುಗಳೊಂದಿಗೆ ತಮ್ಮೊಂದಿಗೆ ನನ್ನ ವಿಚಾರಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ಜೊತೆಗೆ ಏನಂತ ಜೈ ಹಿಂದ್, ಜೈ ಕರ್ನಾಟಕ್. ಈ ನಮ್ಮ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.